ಓರಿ ಎಷ್ಟೊತ್ತಾಯ್ತು ಬಂದಿ ನೀವು? ಶೋಭಿತಾ, ನಾನು ತುಂಬ ಹೊತ್ತಾಯ್ತು ಬಂದು. ನೀನೆಲ್ಲಿ ಹೋಗಿದ್ದೆ? ಗೋವಿಂದನ ಪಾಪ ನೋಡ್ಕೊಬರಕ್ಕೆ ಅಂತ ಹೋಗಿದೆ ಕಣ್ರಿ. ಹೇಗಿದ್ದಾನೆ ಪುಟ? ಚೆನ್ನಾಗಿದ್ದಾನಾ? ಹ್ಞೂ ಚೆನ್ನಾಗವನೇ ರೀ. ಹೆಂಗೋ ಸದ್ಯಕ್ಕೆ ಹುಷಾರಾದ. ಒಳ್ಳೇದಾಗ್ಲಿ ಪಾಪ. ನನಗೂ ಪಾಪ ಅದೇ ಒಂಥರ ಬೇಜಾರಾಯ್ತಿತ್ತು ಕಣ್ರಿ. ಮಕ್ಳು ಏನು ಮಾಡವ, ಅವ್ರವ್ರು ಕಲ್ತಿರೋ ದುರ್ಬುದ್ಧಿಗೆ ಪಾಪ ಹುಸಿ ಹೊಟ್ಟೆ ಉರಿತಿಲ್ಲ. ಬಿಡು, ಈಗ ಹುಷಾರಾಯ್ತಲ್ಲ, ಇನ್ನೇನು ತಲೆಗೆಡ್ಸ್ಕೋಬೇಡ. ಡ್ಯಾಡಿ ಬರ್ತೀನಿ ಅಂತ ಹೇಳಿದ್ದಾರೆ ಸಂಜೆ. ನಾಟಿ ಕೋಳಿ ಸಾಂಬಾರು ಮತ್ತೆ ಮುದ್ದೆ ಮಾಡಿಸ್ಬಿಡು ಅಂತ ಹೇಳಿದ್ದಾರೆ. ಹಂಗಂದ್ರೆ ತಡೀರಿ, ಮತ್ತೆ ಹೋಗಿ ಅವ್ರ ಮನೆ ಇದ್ದಾವ ಕೇಳ್ಕೊಬತ್ತೀನಿ. ನಿಂಗೆ ಅಮ್ಮನ ಕೇಳ್ತೀನಿ, ಇಟ್ಕೊಡಿ ಒಂದು ಹುಂಜವ ಅಂತ. ಅಯ್ಯೋ ಬೇಡ ಶೋಭಿತಾ, ಪಾಪ ಅವ್ರಿಗೇನಕ್ಕೆ ತೊಂದರೆ? ನೋಡು, ಅಮೌಂಟ್ ಕೊಟ್ಟೆ ತಕೋ. ಅಜ್ಜಿ ಬೈತದ ಮೇಲೆ ನಮ್ಮನ್ನ ಕೋಳಿಲ್ವ, ಯಾಕೆ ಬೇರೆ ತಗೊಂಡಿದ್ದಿ ಅಂದ್ಬಿಟ್ಟು. ಬುಡಿ ಪರವಾಗಿಲ್ಲ, ಕೊಡ್ತಾರೆ, ಏನಿಲ್ಲ. ಬರೀ ಕಾಫಿ ಮಾಡ್ಕೊಬರೋಣ. ಇರ್ಲಿ, ಇವಾಗ ಬಂದಿದ್ದೀನಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಕುಡಿತೀನಿ. ಇನ್ನೇನು ಮೇಡಮ್ ಅವ್ರು ನೀವು ಹೇಳ್ಬೇಕು, ನಾನೇನು ಹೇಳಿ? ಏನಿವತ್ತು ಸಾಹೇಬ್ರು ಬೇಗ ಬಂದ್ಬಿಟ್ಟಿದ್ದೀರಾ? ಯಾವಾಗಲೂ ಟೈಮ್ ಕೊಡಲ್ಲ ಅಂತೀರಲ್ಲ, ಅದಕ್ಕೆ ಬೇಗ ಬಂದೆ. ಇವತ್ತು ಸ್ಪೆಷಲಾಗಿ ನಾಟಿ ಕೋಳಿ ಸಾಂಬಾರು ಇಬ್ರು ಸೇರ್ಕೊಂಡು ಮಾಡ್ಬಿಡೋಣ. ಪರವಾಗಿಲ್ವಲ್ಲ, ಸಾಹೇಬ್ರು ಹೆಲ್ಪ್ ಮಾಡೋದು ಕಲ್ತ್ಬಿಟ್ಟಿದ್ದೀರಿ. ಏನು ಶೋಭಿತಾ, ನಾನು ಯಾವಾಗಲೂ ಹೆಲ್ಪ್ ಮಾಡ್ಕೊಟ್ಟೆ ಇಲ್ವಾಗಾದ್ರೆ ಯಾವಾಗಲೂ ಕಿಂಡಲ್ ಮಾಡ್ತೀಯಪ್ಪ. ಸುಮ್ಮನೆ ಅಂತ ಕಂದ್ಬಿಡಿ. ಇನ್ನೊಂದು ಸಮಾಚಾರ, ಹೇಗಿದ್ದಾರೆ ನಿಮ್ಮ ಅಣ್ಣ ಅದಕ್ಕೆ? ರೀ ಅದೇ ವಿಷಯ ಮಾತಾಡೋದು ಅನ್ಕೊಂಡೆ. ಬಿಮಲ್ ನೋಡ್ಕೊಬರಕ್ಕೆ ಅನ್ಕೊಂಡು ಹೋಗಿದ್ದೆ. ಆಗ ಅಣ್ಣ ಅದಕ್ಕೆ ಇಬ್ರು ಕೂತ್ಕೊಂಡು ಮಾತಾಡ್ತಿದ್ರು ಕಣ್ರಿ. ಕೆಲಸ ಇದ್ರೆ ಹೇಳು, ನಿಮ್ಮ ಯಜಮಾನ್ರ ಆಫೀಸಲ್ಲೇ ಮಾಡ್ತೀನಿ, ಒಂದು ಕೆಲಸ ಕೂಡ ಕೇಳವ ಅಂತ. ಅಣ್ಣ ಏನು ಸಿಗೋಗಿರ್ತಿತ್ತಿಲ್ಲ ಕಣ್ರಿ. ಶೋಭಿತಾ, ನಾನು ಎಷ್ಟು ಸಲ ಹೇಳಿದ್ದೀನಿ ಹೇಳು, ಯಾವುದೇ ಕಾರಣಕ್ಕೂ ನಮ್ಮ ಕೈ ಕೆಳಗೆ ಕೆಲಸ ಮಾಡೋದು ನಂಗೆ ಸ್ವಲ್ಪ ಇಷ್ಟ ಇಲ್ಲ. ನಿನಗೆ ಗೊತ್ತಲ್ಲ ನನ್ನ ಬಗ್ಗೆ. ರೀ ನಾನು ಹಂಗೆ ಅಂದೆ, ಅವ್ರು ಇಷ್ಟಪಡೋಕ್ಕಿಲ್ಲ ಕಣಣ್ಣ ಅಂತ. ಹಂಗೆ ಅಂದಿದ್ಕೂ ಏನು ಫೋರ್ಸ್ ಮಾಡ್ತಾರೆ, ಅದಕ್ಕೆ ನಂಗಂತೂ ಅದಕ್ಕೆ ನಿಮ್ಗೆ ಕೇಳದ ಏನಂದರು ಅನ್ಕ ಬಂದೆ. ಶೋಭಿತಾ ಪ್ಲೀಸ್, ನೀನು ನನ್ನ ಅರ್ಥ ಮಾಡ್ಕೊಳ್ತೀಯಾ? ಅವ್ರು ಓದಿರೋ ಕ್ವಾಲಿಫಿಕೇಷನ್ಗೆ ಅಲ್ಲಿ ಯಾವ ಕೆಲಸ ಸಿಗುತ್ತೆ? ಸೆಕ್ಯೂರಿಟಿ ಗಾರ್ಡ್ ಕೆಲಸನೂ ಕೊಡೋಕ್ಕಾಗಲ್ಲ. ರೀ ಯಾವ್ದಾರು ಒಂದು ಕೆಲಸ ಕೊಡಿ, ಸೆಕೆಂಡ್ PUC ಓದಿಲ್ವ ನಮ್ಮ ಅಣ್ಣ? ನೋಡು ಶೋಭಿತಾ, ಅವ್ರು ಕಂಪ್ಯೂಟರ್ ವರ್ಕ್ ಎಲ್ಲ ಮಾಡೋಕ್ಕಾಗುತ್ತಾ ಹೇಳಿ ನೀನೇನೆ? ಅದೆಲ್ಲ ಆಗೋ ಕೆಲಸ ಆಯಿತಾ? ಸ್ವಲ್ಪ ಅರ್ಥ ಮಾಡ್ಕೊ ನೀನು. ಅವ್ರಿಗೆ ಗೊತ್ತಿಲ್ಲದೆ ಕೆಲಸ ಕೊಟ್ಟು ಮೇಲೆ ನನ್ನ ಕಂಪ್ನಿ ಕೆಟ್ಟ ಹೆಸರು ಬರೋ ಥರ ಮಾಡ್ಕೊಳಕ್ಕಾಗುತ್ತಾ? ರೀ ನೀವೇ ಹೆಂಗೆ ಅಂದ್ಬಿಟ್ರೆ ಪಾಪ ಅವ್ರ ಪರಿಸ್ಥಿತಿ ಏನ್ರಿ? ಅಲ್ಲ ಶೋಭಿತಾ, ಇವತ್ತು ಕಷ್ಟ ಇದೆ ಅಂದ್ಬಿಟ್ಟು ನಿಮ್ಮ ಅಣ್ಣನಿಗೆ ತಂಗಿ ಜ್ಞಾಪನ ಬಂದಿದೆ, ನೆನಪಾಗಿದೆ. ನೀನು ಅವ್ರು ಸುಖವಾಗಿರ್ಬೇಕಾದ್ರೆ ನನ್ನ ತಂಗಿ ಬೇಕು ಅಂತ ಒಂದು ದಿನ ಕರೆದಿದ್ದಾರೆ ಅವ್ರ ಮನೆಗೆ ಹೇಳು? ಮನೆ ಗೃಹ ಪ್ರವೇಶಕ್ಕೆ ಕರೆದ್ರ? ಯಾವತ್ತಾರು ಒಂದಿನ ಪ್ರೀತಿಯಿಂದ ಮಾತಾಡ್ಸಿದ್ದಾರೆ? ನಮ್ಮ ಜೊತೆ ಬಂದು ಬೆರ್ತಿದ್ದಾರಾ? ಯಾವತ್ತಾದ್ರೂ ಬಂದಿದ್ದಾರೆ ಹೇಳು? ನೋಡು, ನಿನ್ಗೆ ಹೇಳಿದ್ನ ಬೇಜಾರು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಶೋಭಿತಾ. ಅವ್ರು ಸರಿಯಿಲ್ಲ ಅಂದಮೇಲೆ ಸರಿಯಿಲ್ಲ, ತುಂಬ ಬೇಜಾರಾಗುತ್ತೆ. ಇವಾಗ ನೋಡು, ಮಾದೇವ್ ಅವರು ಎಷ್ಟು ಒಳ್ಳೆಯವರು, ಅಷ್ಟೆಲ್ಲ ಮಾಡಿದ್ರು ಅವ್ರನ್ನೇ ನೆನ್ಕೊಳ್ತಾ ಇಲ್ಲ, ನಮ್ಮ ನೆನ್ಕೊಳ್ತಾರ? ನೆನ್ಕೊಳ್ಳೋದು ಬಿಡೋದು ಬೇರೆ. ಅವರು ನಮಗೆ ಕರೀಲಿ, ನೋಡಲಿ, ನಮ್ಮ ಜೊತೆ ಚೆನ್ನಾಗಿರಲಿ ಅಂತ ನಾನು ಎಕ್ಸ್ಪೆಕ್ಟೇಷನು ಇಟ್ಕೊಳ್ಳಲ್ಲ. ನಿನಗೆ ಗೊತ್ತು ನನ್ನ ಬಗ್ಗೆ, ನಾನು ಆ ಥರ ಎಲ್ಲ ಸೆಂಟಿಮೆಂಟ್ ಇಟ್ಕೊಳ್ಳಲ್ಲ ಅಂತ. ಏನು ನಿಮ್ಮ ಅಣ್ಣ ಓದಿರೋ ಕ್ವಾಲಿಫಿಕೇಷನ್ಗೆ ಅಲ್ಲಿ ಕೆಲಸ ಇಲ್ಲ ಅಷ್ಟೇ. ರೀ ಹಂಗೆ ಅನ್ಬೇಡಿ ಕಣ್ರಿ. ರೀ ನೋಡಿ ಯಾವ್ದಾರು ಒಂದು ಕೆಲಸ ಕೊಡಿ. ಅಲ್ಲ ಶೋಭಿತಾ, ಹಿಂದಡಿ ಥರ ಆಡ್ತೀಯಲ್ಲ, ಏನು ಅಂದ್ಕೊಂಡಿದ್ಯಾ ನೀನು? ವರ್ಕೆಲ್ಲ ತುಂಬ ಈಸಿ ಇರುತ್ತೆ ಅಂದ್ಕೊಂಡಿದ್ಯಾ? ತುಂಬ ಕಷ್ಟ ಇರುತ್ತೆ, ಅವೆಲ್ಲ ನಿಮ್ಮ ಅಣ್ಣಂಗೆ ಆಗಲ್ಲ. ಅದಕ್ಕೆ ಸಪ್ರೇಟ್ ಎಜುಕೇಷನ್ ಮುಗಿಸಿ ಬಂದಿರ್ತಾರೆ ಎಂಪ್ಲಾಯೀಸು, ಗೊತ್ತಾ? ಹಂಗಾರೆ ಇಲ್ಲ ಅಂತ ಹೇಳ್ಬಿಡೋಣ? ಖಂಡಿತ ಹೇಳು. ನೀನು ಅಷ್ಟೊಂದೆಲ್ಲ ಸೆಂಟಿಮೆಂಟ್ ಇಟ್ಕೊಳ್ಳೋಂಥ ಒಳ್ಳೆ ಜನ ಅವರಲ್ಲ, ಆಯಿತಾ? ನೀನು ತಲೆಗೆಡ್ಸ್ಕೋಬೇಡ. ಅಲ್ಲಿ ಎಷ್ಟು ಸಲ ಅವರು ಅಷ್ಟು ಫಂಕ್ಷನ್ಸ್ ಎಲ್ಲ ಮಾಡಿದ್ದಾರೆ, ಏನೆಲ್ಲ ಇದು ಮಾಡಿದ್ದಾರೆ. ಒಂದು ದಿನ ನಿನ್ನ ತಂಗಿ ಅಂತ ಎಷ್ಟು ಸ್ವಲ್ಪನೂ ಇಷ್ಟಪಟ್ಟಿರೋದನ್ನ ನೋಡೇ ಇಲ್ಲ. ಬೇಡಪ್ಪ, ಅವ್ರು ದೊಡ್ಡದಾಗಿ ಏನು ಮಾಡೋದು ಬೇಡ. ಅಟ್ಲೀಸ್ಟ್ ಗೌರಿ ಹಬ್ಬಕ್ಕೆ ಒಂದು ಸೀರೆ ಕೊಡಿಸಿದಾರ ನಿನಗೆ ಹೇಳು? ಏನಾದರೂ ಮಾಡಿದಾರಾ? ಏನಾದರೂ ನನ್ನ ತಂಗಿ ಅಂತ ನಿನಗೆ ನಿನ್ನ ಮೇಲೆ ಪ್ರೀತಿ ಇದ್ದರೆ ಇನ್ನೆಷ್ಟು ಆಡ್ತಿದ್ದೆ ನೀನು? ಏನಿನ್ನ ಅಷ್ಟು ಇಷ್ಟಪಡ್ತಾರೆ ಅವರು ಹೇಳು? ಒಂದು ದಿನನೂ ಕರೆದಿಲ್ಲ, ನನ್ನ ಒಂದು ದಿನ ಭಾವ ಅಂತ ಮಾತಾಡ್ಸಿಲ್ಲ ಅವರು. ಸುಮ್ಮನೆ ಇದ್ದಕ್ಕಿದ್ದಂಗೆ ಈ ಥರ ಅವ್ರ ಕೆಲಸ ಆಗಲಿ ಅಂದ್ಬಿಟ್ಟು ಸಮಯಕ್ಕೆ ತಕ್ಕಂತೆ ಆಡ್ತಾಯಿದ್ದಾರೆ ಅಷ್ಟೇ ಅವರು. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ನೀನು ಬೇಜಾರು ಮಾಡ್ಕೊಳ್ಳೋಕ್ಕೆ ಹೋಗಬೇಡ. ಕೇಳಿದ್ರೆ ಅಲ್ಲಿ ಕೆಲಸ ಇಲ್ವಂತೆ ಅಂತ ಹೇಳ್ಬಿಡು. ಅಲ್ಲ ಕಣ್ರಿ, ಹಂಗೆ ಹೇಳೋದು ನಾನು ಅಣ್ಣನಿಗೆ. ನಾನು ಹೇಳ್ತೀನಿ ಅಂದ್ಬಿಟ್ಟು ಬಂದೆ, ಹೆಂಗಾರು ಮಾಡಿ ಒಪ್ಪಿಸ್ತೀನಿ ಅಂದ್ಕೊಂಡು. ನೋಡು ಸೋಭಿತಾ, ಅವರಿಂದ ನನ್ನ ಕಂಪ್ನಿ ಕೆಟ್ಟ ಹೆಸರು ತಂದ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಏನಾದರೂ ವರ್ಕ್ ಮಿಸ್ ಆಗಿ ಏನಾದ್ರು ತಪ್ಪಾದರೆ ನನ್ನ ಕಂಪ್ನಿಗೆ ಕೆಟ್ಟ ಹೆಸರು. ಏನಷ್ಟೇನು ವರ್ಕ್ ಮಾಡೋದನ್ನು ಸುಲಭ ಅನ್ಕೊಬಿಟ್ಟಿದ್ಯಾ? ನಿನಗೂ ಅರ್ಥ ಆಗುತ್ತೆ ಅಲ್ವಾ? ಮತ್ತೆ ನನಗೂ ಹೇಳೋಕ್ಕೆ ಬೇಜಾರಾಗುತ್ತೆ ಸೋಭಿತಾ. ಬೇಕಾದ್ರೆ ಏನು ನೀನು ಬೇರೆ ಹೆಲ್ಪ್ ಬೇಕಾದ್ರೆ ಮಾಡು. ಇಲ್ಲ ಕಣ್ರಿ, ದುಡ್ಡು ಕಾಸು ಹೆಲ್ಪ್ ಮಾಡೋದಾಗಿದ್ರೆ ಯಾವತ್ತೋ ಮಾಡ್ತಿದ್ದೆ. ಮತ್ತೆ ದುಡ್ಡು ಕಾಸು ಕೊಟ್ಟು ತಿರ್ಗಿ ಅಡ್ದಾರಿ ಹಿಡಿಯೋದು ನನಗೆ ಇಷ್ಟ ಇಲ್ಲ. ಅವನು ಏನಾದ್ರು ಒಂದು ಕೆಲಸ ಕೊಟ್ಟಿದ್ರೆ ನಿಯತ್ತ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಅಷ್ಟೇ, ಇನ್ನೇನೂ ಇಲ್ಲ. ಇಲ್ಲ ಸೋಭಿತಾ, ಅವ್ರಿಗೆ ಅಡ್ಜಸ್ಟ್ ಆಗೋಂಥ ಕೆಲಸ ಅಲ್ಲಿಲ್ಲ. ನೀನು ನನ್ನ ತಪ್ಪು ತಿಳ್ಕೊಬೇಡ ಅಷ್ಟೇ. ಸರಿ ಬಿಡಿ, ಆಯಿತು. ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ನೋಡು, ಈ ಥರ ಸಪ್ಕಿದ್ರೆ ನನಗೆ ಬೇಜಾರಾಗುತ್ತೆ ಸೋಭಿತಾ. ಏನಕ್ಕೆ ಹಿಂಗೆ ನೋಡು, ಅವ್ರ ವಿಷಯಕ್ಕೆ ನಾವಿಬ್ಬರು ಜಗಳಾಡ್ ಸರಿನಾ? ಅಲ್ಲ ಕಣ್ರಿ, ಹಿಂಗೆಲ್ಲ ಮಾತಾಡ್ಬಿಟ್ರಲ್ಲ ನೀವು. ನನಗೆ ಎಷ್ಟು ಬೇಜಾರಾಕಿಲ್ಲ. ಹಂಗಾರೆ ನಮ್ಮ ಅಣ್ಣ ಏನು ಯಾವ್ದಕ್ಕೂ ಉಪಯೋಗಕ್ಕೆ ಬರ್ದೌದನ? ಈಗೆಲ್ಲ ಅಂತಿದ್ರಲ್ಲ, ಕರೆದಾರು ಇರಲಿ ಬಿಡಿ, ಅವ್ನು ಚೆನ್ನಾಗಿರಲಿ. ಯಾವತ್ತೂ ನಾನು ಕರ್ದಿ ಬಾವಣಿಸ್ಲಿ ನಮ್ಮ ಅಣ್ಣ ಅಂತ ನಾನು ಅಂದ್ಕೊಂಡಿಲ್ಲ. ನಾನು ನಿಜಕ್ಕೂ ನಿಮ್ಮ ಪಾಲಿ ಈ ಥರ ಮಾತ್ಕೊಂಡು ಬರ್ತವೆ ಅಂತ ನಾನು ಕನ್ಸು ಮನ್ಸಲ್ಲ ಅಂದ್ಕೊಂಡಿದ್ದಿಲ್ಲ. ಅವ್ನು ತರದಾರು ಇರಲಿ ಬಿಡಿ, ಯಾಕೆ ತಮ್ಮ ತತ್ತಿಲ್ವ ಮಾದೇವ? ಮನೆಯಲ್ಲಿರೋ ಜನಗಳೆಲ್ಲ ತರಬೇಕಾಗಿತ್ತ ಸೀರೆ, ಹಿಂಗೆಲ್ಲ ಅಂತಿರಲ್ಲ. ಅವ್ನು ಇರ್ತಿ ಮಕ್ಕಳು ಸಾಕೋದೇ ಕಷ್ಟ ಕುಂತದೆ ಅವನಿಗೆ, ನನಗೆ ಬೇರೆ ತಂದು ಕೊಡಬೇಕಾಗಿತ್ತಂತೆ. ಆಗಲ್ಲ ಸೋಭಿತಾ, ನೋಡು, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ. ಯಾಕೆ ಹಿಂಗೆ ಆಡ್ತಾ ಇದೆಯಾ ನೀನು? ಅಲ್ಲ, ಆಗಲ್ಲ ಅಂದಮೇಲೆ ಆಗಲ್ಲ. ಸುಮ್ಮನೆ ನನಗೆ ಬೇಜಾರಾಗುತ್ತೆ. ನನ್ನ ಕೈ ಕೆಳಗಡೆ ಅವ್ರು ಕೆಲಸ ಮಾಡೋದು ನನಗೆ ಇಷ್ಟ ಆಗಲ್ಲ ಸೋಭಿತಾ. ನೀನು ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಳ್ಳಲ್ವಲ್ಲ. ಈಗ ಮಕ್ಕಳು ಥರ ಆಟ ಮಾಡ್ತೀಯಪ್ಪ, ತುಂಬ ಬೇಜಾರಾಗುತ್ತೆ ನನಗೆ. ಸರಿ ಬಿಡಿ, ಆಯಿತು. ಸಾರಿ, ನಿಮ್ಗೆ ಕೇಳಿ ತಪ್ಪು ಮಾಡಿಬಿಟ್ಟೆ ನಾನು. ಸರಿ ಆಯಿತು, ಕಾಫಿ ಮಾಡ್ಕೊಬಾ, ಸರಿನಾ? ಬೇಜಾರು ಮಾಡ್ಕೋಬೇಡ ಪ್ಲೀಸ್. ಸರಿ ಬಿಡಿ, ಆಯ್ತು. ನಾನು ಏನು ಬೇಜಾರು ಮಾಡ್ಕೊಂಡಿಲ್ಲ ಕತೆ. ಸರಿ ನಿಮ್ಮ ಮತ್ತೆ ಫೋನ್ ಮಾಡಿದ್ರು, ಬಂದಿದ್ರಂತೆ ಹಬ್ಬ ಕೇಳಕ್ಕೆ? ಬಂದಿತ್ತು ಅತ್ತೆ. ಯಾವಾಗ ಹಬ್ಬ ಅಂತೆ? ಭಾನುವಾರ ಅಂತೆ. ಹಾಗಾದ್ರೆ ಹೋಗೋಣ. ನಿಮ್ಮ ಇಷ್ಟ ಕಣಪ್ಪ, ಕರ್ಕೋರು ಬರ್ತೀನಿ, ನಾನು ಬರೋಕ್ಕಿಲ್ಲ.
ನಾನು ಇಷ್ಟು ಪ್ರಕಾರ ನಡೀತದಾ? ಶೋಭಿತಾ ಪ್ಲೀಸ್, ದಿಸ್ ಇಸ್ ಟೂ ಮಚ್. ಯಾಕೆ ಹಿಂಗೆ ನಿಮ್ಮ ಅಣ್ಣನ ವಿಷಯಕ್ಕೆ ತಲೆ ಮುಡಿಕೊಂಡು ನಾನು ಕೂಡ ಜಗಳಕ್ಕೆ ಬರಬೇಡಮ್ಮ. ಆಮೇಲೆ ನಾನು ಇರೋದು ಹೇಳಿದ್ದೀನಿ ಅಷ್ಟೇ. ಇದ್ರ ಮೇಲೆ ಫೋರ್ಸ್ ಮಾಡಿದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ನಾನೇ ಫೋರ್ಸ್ ಮಾಡನೆ ಏನು ನಿಮ್ಮ ಕಾಲು ಬಿದ್ದು ನನ್ನ ಮನಕ್ಕೆ ಕೆಲಸ ಕೊಡಿ ಅಂದ್ಬಿಟ್ಟು ಏನೋ ಒಂದು ಮಾತು ಕೇಳಿದೆ. ನೀವು ಹೇಳೋ ರೀತಿಲಿ ಹೇಳ್ಬೋದಾಗಿತ್ತು. ಇಷ್ಟೊಂದು ಹೊರಟಾಗಿ ಮಾತಾಡಿದ್ರೆ ನಂಗೆ ಬೇಜಾರಾಯ್ತದೆ. ನನಗೆ ನಮ್ಮ ಅಣ್ಣನ ಬಗ್ಗೆ ಹಿಂಗೆಲ್ಲ ಮಾತಾಡಿದ್ರೆ ನಮ್ಗೆ ಎಷ್ಟು ಬೇಜಾರಾಗಕ್ಕಿಲ್ಲ. ಸರಿ, ನೀವು ಒಳ್ಳೆ ಚೆನ್ನಾಗಿ ಮಾತಾಡ್ತೀರಿ. ಹಂಗಾರೆ ನಮ್ಮ ಅಣ್ಣ ಯಾವ್ದಕ್ಕೂ ಪ್ರಯೋಜನ ಬರೋಕ್ಕಿಲ್ವಾ? ಹಿಂಗೆಲ್ಲ ಮಾತಾಡ್ತೀರಲ್ಲ ನೀವು. ಅಯ್ಯೋ ಇದೇನು ಶೋಭಿತಾ, ನಾನು ಯಾವಾಗ ಅಂದೆ ಥರ ನಿಮ್ಮ ಅಣ್ಣ ಯೂಸ್ಲೆಸ್ ಅಂತ ನಾನು ಹೇಳಿದ್ನಾ? ನೀವು ಚೆನ್ನಾಗಿ ಮಾತಾಡ್ತೀರಿ ಬಿಡಿ. ಸರಿ ಅಮ್ಮ, ನೋಡು ಅಪ್ಪ ಬರ್ತಾ ಇದ್ದಾರೆ. ಅವ್ರಿಗೆ ನಾಟಿ ಕೋಳಿ ಸಾಂಬಾರು ಅಂದ್ರೆ ಇಷ್ಟ ಅಂತ ನಿಂಗೆ ಗೊತ್ತಲ್ವಾ? ಅಜ್ಜರ ಮನೆಗೂ ಕೋಳಿ ಇಸ್ಕೊಂಡ್ಬಿಟ್ಟು ಸಾಂಬಾರು ಮಾಡಿಬಿಡು, ಸರಿನಾ? ಹಾಂ ಸರಿ ಆಯಿತು. ಹಲೋ ಹಲೋ ಅಣ್ಣ, ಏನು ಮಾಡ್ತಿದ್ದಿ? ಓ ಶೋಭಿತಾ, ಹೇಳವಾಗ ಕೇಳ್ದ ಭಾವನ? ಅಣ್ಣ, ಅದು ಕೆಲ್ಸಗಾರರೆಲ್ಲ ಪಿಲಪ್ ಆಗ್ಬಿಟ್ಟಿದಾರಂತೆ ಅಣ್ಣ. ಯಾರು ಸೀಟ್ ಇಲ್ವಂತೆ, ಕೆಲಸ ಇಲ್ವಂತೆ ಕಣ. ಹಾಂ, ಪಿಲಪ್ ಆಗ್ಬಿಟ್ಟಿದ್ದಾರೆ. ಯಾರನ್ನೊಬ್ರು ಕೆಲಸದಿಂದ ತೆಗ್ದಾಕೋದು ಏನು ಭಾವನ ಕೇಳ್ತಾನೆ ಇರೋದಲ್ಲವ? ಅದು ಅಣ್ಣ, ಅವರೆಲ್ಲವ ಇಷ್ಟು ವರ್ಷ ಅಂತ ಅಗ್ರಿಮೆಂಟ್ ಆಗಿ ಹೋಗಿರ್ತದಂತೆ ಕಣ. ಸೈನ್ ಹಾಕ್ಸ್ಕೊಂಡಿರ್ತಾರಂತಲ್ಲ, ಅಲ್ಲಿ ಗಂಟ ಕಳ್ಸಂಗಿಲ್ವಂತೆ. ಅದಕ್ಕೆ ನಿಮ್ಮ ಅಣ್ಣಂಗೆ ಫೋನ್ ಮಾಡಿ ಹೇಳು, ಅಕಸ್ಮಾತ್ ಏನಾದ್ರು ಯಾರಾದ್ರು ಕೆಲಸ ಬಿಟ್ಟು ಹೋದ್ರೆ ಸೇರ್ಸ್ಕೊತೀನಿ ಅಂತ ಅಂದ್ರು ಕಣ. ಅಣ್ಣ ಬೇಜಾರು ಮಾಡ್ಕೊಬೇಡ, ಎಲ್ಲಾರಿಯ ನೋಡು, ಬೇರೆ ಕಡೆ ಎಲ್ಲಾರಿಯ ಹುಡುಕೋ. ಓ ಹಂಗಾರೆ ಇಲ್ಲ ಅಂತ ಭಾವ? ನಾನು ಗ್ಯಾರಂಟಿ ಅನ್ಕೊಂಡಿದ್ದೆ ಕಣ್ಮಗ. ಶೋಭಿತಾ ಹೋಗಳೇ ಹೇಳಿರ್ತಾಳೆ, ಹೇಳ್ಬಿಟ್ಟು ಕೆಲಸ ಗ್ಯಾರಂಟಿ ಅಂತ ಅನ್ಕೊಂಡು ನಾನು ಇಷ್ಟು ಗಂಟ್ಲು ಮಾತಾಡ್ಕೊಂಡೆ ಕುಂತಿದ್ದೋ ಕೆಲಸ ಕೊಡಿಸ್ತಾಳೆ ಅಂದ್ಬಿಟ್ಟು. ಯಾಕಂಗೆ ಅಂದ್ಬಿಟ್ಟು ಭಾವ ಏನು ಬೇಜಾರು ಮಾಡ್ಕೊತ ಏನಾದ್ರು ಬೊಯ್ಗಿತ್ತಿತ್ತಾ? ಅಯ್ಯೋ ಇಲ್ಲ ಕಣ, ಅವರೇ ಕಣ ಬೋದರು. ಅವ್ರೇ ಬೋದರು ಎಂತೆ ಬೈನೂ ಇಲ್ಲ ಏನೂ ಇಲ್ಲ. ನಾನು ಹಂಗಂದೆ ಅಣ್ಣಂಗೊಂದು ಕೆಲಸ ಬೇಕು ಅಂತ ಮೊದ್ಲಂಗಂದ್ರು. ಮತ್ತು ನನ್ನ ಕೈ ಕೆಳಗೆ ಹೆಂಗೆ ಕೆಲಸ ಮಾಡಿಸ್ಕೊಳ್ಳೋದು ಭಾವನ ಕೈಲಿ ಅಂತಂದರು. ಹಂಗಂದಿದ್ದಕ್ಕೆ ನಾನೇ ಹಂಗಂದೆ, ಹಂಗಂದ್ರೇನು ಈಗ ಅಣ್ಣನಿಗೊಂದು ಹೆಲ್ಪ್ ಆದಂಗೆ ಆಯ್ತದೆ ಕೆಲಸ ಕೊಟ್ರೆ ಅಂತಂದೆ. ಅದಕ್ಕೆ ಹಂಗಂದಿದ್ದಕ್ಕೆ ಇಲ್ಲ, ಈಗ ಯಾರೂ ಕೆಲಸ ಬಿಟ್ಟು ಹೋಗಿಲ್ಲ, ಎಲ್ಲ ಸೀಟು ಫಿಲಪ್ ಆಗವೆ, ಕೆಲಸದವೆಲ್ಲವ ನೋಡದ ಯಾರೋ ಒಬ್ರು ಕೆಲಸ ಏನೋ ಬಿಟ್ಬಿಟ್ಟು ಹೋದ್ರೆ ಬೇಕಾರೆ ಆಮೇಲೆ ನೋಡೋಕ್ಕಾಯ್ತದೆ ಅಂತ ಅಂದರು ಕಣ. ಸರಿ ಬಿಡತ್ತಾಗ ಇನ್ನೇನು ಮಾಡೋಕ್ಕದು. ಸರಿ ಆಯಿತು ಅಣ್ಣ, ಬೇಜಾರು ಮಾಡ್ಕೊಬೇಡ. ನಾನು ಮೊದಲು ಹೇಳಿ ಅವ್ರು ಹಿಂಗೆ ಅಂತಾರೆ ಅಂತ. ಅಯ್ಯೋ ಬಿಡವ, ಇನ್ನೇನು ಮಾಡೋಕ್ಕದು? ಎಲ್ಲರೂ ಇಲ್ಲೇ ಯಾವ್ದಾರು ಕೆಲ್ಸಕ್ಕೆ ಹೋಯ್ತೀನಿ ಬಿಡು. ನಮ್ಮ ಮನೆ ಬರೋಕ್ಕೆ ಯಾರೇನು ಮಾಡೋಕ್ಕದು ಪಾಪ? ನೀನೇನು ಮಾಡಿಯೇ ಬಡೋದನ್ನು ಎಣೆ ಬರಬೇಕು ಸರಿ ಇಲ್ವಲ್ಲ? ನಾನು ಅಲ್ಲೇ ಸರಿಯಾಗಿ ಬರ್ಸ್ಕೊಬಂದಿಲ್ಲ, ಇಲ್ಲಿ ಬಾ ಅಂದರೂ ಬಂದದ. ಬಿಡು, ನನಗೇನು ಬೇಜಾರಿಲ್ಲ ಕತೆ. ಅವೆಲ್ಲ ನೋವು ತಿಂದು ಮನೆಗಳು ಅನ್ಬೋಸಿ ಭಾಳ ಅನ್ಬೋಸಿನಿ. ಇದೆಲ್ಲ ಏನು ನನ್ನ ಲೆಕ್ಕನೇ ಇಲ್ಲಕ್ಕದು ಬಿಡು ಶೋಭಿತಾ. ನೀನೇನು ಬೇಜಾರು ಮಾಡ್ಕೊಬೇಡ ಪಾಪ. ನನ್ನಿಂದ ನೀನು ಬಾವ್ಗೆ ಕೈಲಿ ಬಯಸ್ಕೊಂಡೋ ಹೆಂಗೋ, ಅದು ಬೇರೆ ಬೇಜಾರಾಯ್ತದೆ. ಅಯ್ಯೋ ಇಲ್ಲ ಕಣ, ಯಾವ್ರೆ ಕಣ ಬೋದರು. ಸರಿ ಸರಿ ಆಯಿತು ಬಿಡವ, ಸರಿ ಬಿಡು. ಕಟ್ನೆ ಮಾಡಿಬಿಟ್ಟು ಅಣ್ಣ. ಇನ್ನೇನಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ. ಇವರು ಕೆಲಸ ಕೊಟ್ಟಿದ್ರೆ ಪಾಪ ಏನಾಯ್ತಿತ್ತು ಅಣ್ಣನಿಗೆ. ಎಲ್ರಿಗೂ ಹೆಲ್ಪ್ ಮಾಡ್ತಾರೆ. ಇವ್ನು ಕೆಲಸ, ನಮ್ಮ ಅಣ್ಣ ಕೆಲಸ ಕೊಟ್ಟಿರೋ ಅವ್ನ ಜೀವನ ಹೆಂಗೋ ಸರಿ ಆಯ್ತಿತ್ತು. ಏನೇನಂತ ಹೇಳೋಕ್ಕದು ನಾನು, ಎಷ್ಟು ಅಂತ ಹೇಳೋಕ್ಕದು? ಹೇಳೋ ಅರ್ಥನೇ ಮಾಡ್ಕೊಳಕ್ಕಿಲ್ಲ. ನಾನು ಏನು ಮಾಡಂಗಿದ್ದು ಹೇಳಿ ಪಾಪ. ಅಣ್ಣ ಕೆಲಸ ಕೇಳ್ದ, ಒಂಥರ ಬೇಜಾರಾಯ್ತು ನಂಗೆ ನಿಜಕ್ಕೂ. ಬದುಕೂರಾರೆ ನೋಡ್ಬೋದು, ಕೆಟ್ಟರು ನೋಡೋಕ್ಕದ ಕಣಕನಪ್ಪ. ಇವ್ರು ಹೇಳಿದ್ರೆ ಅರ್ಥನೇ ಮಾಡ್ಕೊಳಕ್ಕಿಲ್ಲ, ಏನು ಮಾಡೋಕ್ಕದು? ಸರಿ ಕಣ್ರಪ್ಪ, ಬರೋರ ಹಾಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.